ಈಗ ಯಾರಿಗೋ ಒಬ್ಬರಿಗೆ ಕಾಲ್ ನೋವಿನ ಸಮಸ್ಯೆನೋ ಬೆನ್ನೋವಿನ ಸಮಸ್ಯೆನೋ ಇರುತ್ತೆ, ಅವ್ರಿಗೆ ಎದ್ದು ಓಡಾಡಕ್ ಆಗಲ್ಲ ಕಂಫರ್ಟಬಲ್ ಆಗಿ. ಆ ತರ ಪರಿಸ್ಥಿತಿಲಿ ಇದ್ದವ್ರು ಹೆಂಗೆ ಅದನ್ನ ಬದಲಾಯಿಸ್ಕೋಬಹುದು? ಈಗ ಯಾರಿಗೋ ದುಡ್ಡು ಕೊಟ್ಬಿಟ್ಟಿರ್ತಾರೆ, ಅವ್ರು ವಾಪಸ್ ಕೊಡಲ್ಲ, ಮನೇಲಿ ಜಗಳ ಗಲಾಟೆ, ಅಥವಾ ಎಲ್ಲೋ ದುಡ್ಡು ಹಾಕಿರ್ತಾರೆ ಅದು ವಾಪಸ್ ಬರಲ್ಲ, ಏನಂತ ಅಷ್ಟು ನೀವು ಹತ್ಕೊಳ್ತಾ ಹೋದ್ರೆ ನೀವು ಆಕರ್ಷಣೆ ಮಾಡ್ತಾ ಇರೋ ಅಂತ ಸಿಚುವೇಶನ್ಸ್ ಏನಿರುತ್ತೆ ಅದೂ ಬದಲಾಗ್ತಾ ಹೋಗತ್ತೆ. ಗೆಳೆಯರೇ, ವಿಡಿಯೋ ನೋಡೋದಕ್ಕೆ ಮುಂಚೆ ಒಂದು ಸಣ್ಣ ಮನವಿ, ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಆ ಬೆಲ್ ಐಕಾನ್ ಒತ್ತಿಲ್ಲ ಅಂದ್ರೆ ಈ ಕೂಡಲೇ ಅದನ್ನ ಮಾಡಿ. ಮತ್ತೆ ಈ ವಿಡಿಯೋಗಳಲ್ಲಿ ಹಂಚಿಕೊಳ್ಳುತ್ತಿರುವ ವಿಷಯ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಈ ವಿಡಿಯೋನ ನಿಮ್ಮ ಫೇಸ್ಬುಕ್ ಸ್ಟೋರೀಸು, ಇನ್ಸ್ಟಾಗ್ರಾಮ್ ಸ್ಟೋರೀಸು, ವಾಟ್ಸ್ಆಪ್ ಸ್ಟೇಟಸ್ ಗಳಲ್ಲಿ ಹಂಚ್ಕೊಳ್ಳಿ. ಇಡೀ ಕರ್ನಾಟಕ ಜನತೆಗೆ ಈ ಆಕರ್ಷಣೆಯ ನಿಯಮದ ಜ್ಞಾನವನ್ನ ತಲುಪಿಸೋದಕ್ಕೆ ನನಗೆ ಸಹಕಾರ ನೀಡಿ. ಧನ್ಯವಾದಗಳು. ಇವತ್ತು ತುಂಬಾ ಜನ ಹಣಕಾಸಿನ ಸಮಸ್ಯೆಗಳಲ್ಲಿ ಒದ್ದಾಡ್ತಾ ಇರ್ತಾರೆ. ಸಾಲ ಮಾಡಿಕೊಂಡು ಸಾಲ ಕೊಡೋದಕ್ಕಾಗದೆ, ಅಥವಾ ಸಾಲ ಯಾರೋ ಈಸ್ಕೊಂಡವರು ಕೊಡ್ತಾ ಇಲ್ಲ ಅಂತ ಒದ್ದಾಡ್ತಾ ಇರ್ತಾರೆ. ಆರೋಗ್ಯದ ಸಮಸ್ಯೆಗಳು ತುಂಬ ಜನಕ್ಕೆ. ನಾನು ಪ್ರಶ್ನೆಗಳು ಕೇಳಿ ಅಂತ ಹೇಳಿದಾಗ ಜನ ತತ್ವದ ಬಗ್ಗೆ ಪ್ರಶ್ನೆ ಕೇಳಲಿಲ್ಲ. ನನ್ನ ಗಂಡನಿಗೆ 21 ವರ್ಷದಿಂದ ಆರೋಗ್ಯದ ಸಮಸ್ಯೆ ಇದೆ, ಅದಕ್ಕೇನು ದಾರಿ, ಆಶ್ರಿತನ ಕೇಳಿ ಅಂತಾನೆ ಹೇಳಿದ್ರು. ಎಷ್ಟೊಂದು ಜನ ಮನ್ಸು ಹೊಡೆದೋಗಿರುತ್ತೆ, ಏನೋ ಒಂದು ಬಾಂಧವ್ಯದಲ್ಲಿ ಸಮಸ್ಯೆ ಆಗಿ ದೂರ ಆಗಿರ್ತಾರೆ, ಮನಸ್ಸೋತಿರ್ತಾರೆ, ದುಃಖದಲ್ಲಿರ್ತಾರೆ. ಅಂಥವ್ರಿಗೆ ಈ ಆಕರ್ಷಣೆಯ ನಿಯಮದ ಒಂದು ಆಧಾರದ ಮೇಲೆ ಒಂದು ಸಣ್ಣ ಶಿಫ್ಟ್ ಅವರ ಜೀವನದಲ್ಲಿ ಅವ್ರು ಮಾಡಿಕೊಂಡ್ರೆ ಜೀವನ ಸಕಾರಾತ್ಮಕವಾಗಿ ಬದಲಾಗುತ್ತೆ. ಅಂದರೆ ಆ ಶಿಫ್ಟ್ ಏನು ಆಶ್ರಿತವ್ರೆ, ಎಲ್ಲಿಂದ ಶುರು ಮಾಡಬೇಕು? ಅವರು ಭಾವನೆಗಳನ್ನ ನಿಯಂತ್ರಣ ಮಾಡ್ಕೋಬೇಕು. ಅದೇ ಮೇಜರ್ ಶಿಫ್ಟ್. ಇವಾಗ ನಾವು ಡ್ರಮ್ಯಾಟಿಕ್ ಆಗಿ ಒಂದು ಎಕ್ಸ್ಪೀರಿಯನ್ಸ್ನ ಹೇಳಬೇಕು ಅಂದರೆ, ನಿಮ್ಮ ಕೈಯಲ್ಲಿ ಮ್ಯಾಗ್ನೆಟ್ ಇಟ್ಕೊಂಡ್ರೆ, ಈಗ ನೀವು ಮ್ಯಾಗ್ನೆಟನ್ನು ಕೈಯಲ್ಲಿ ಇಟ್ಕೊಂಡು ಹೊರಗಡೆ ಹೋದರೆ ಕಬ್ಬಣ ಎಲ್ಲನೂ ಅಟ್ರಾಕ್ಟ್ ಆಗುತ್ತೆ ಅಲ್ವಾ? ಅದು ಬೇಕಿರಲಿ ಬೇಡದೇ ಇರಲಿ. ಸೊ ನೀವು ಹಿಂಗೆ ಮ್ಯಾಗ್ನೆಟನ್ನು ಹಿಡ್ಕೊಂಡು ಹೋಗ್ತಾ ಇದ್ರೆ ಕೆಲವೊಂದು ಬೇಡದಿರೋ ಎಕ್ಸ್ಪೀರಿಯನ್ಸಸ್, ಕಬ್ಬಣಗಳು ಅಟ್ರಾಕ್ಟ್ ಆಗುತ್ತೆ, ಕೆಲವುದು ಬೇಕಿದ್ದು ಅಟ್ರಾಕ್ಟ್ ಆಗುತ್ತೆ. ಸೊ ನಿಮ್ಗೆ ಅದು ಅರ್ಥ ಆಗೋದ್ರೆ ನಿಮಗೆ ನಿಮ್ಮ ಭಾವನೆಗಳನ್ನ ನಿಯಂತ್ರಣ ಮಾಡ್ಕೊಳ್ಳೋದು ತುಂಬ ಈಸಿ ಆಗುತ್ತೆ. ಯಾವಾಗ ನೀವು ನಿಮ್ಮ ಭಾವನೆಗಳನ್ನ ನಿಯಂತ್ರಣ ಮಾಡ್ಕೊಳ್ತಿರೋ ಜೀವನ ಎಕ್ಸ್ಪೀರಿಯನ್ಸಸ್ಸು ಬದಲಾಗುತ್ತೆ. ಈಗ ಇನ್ನೂ ಸಿಂಪಲಾಗಿ ಹೇಳಬೇಕು ಅಂದರೆ, ಕಂಪ್ಯೂಟ್ರಲ್ಲಿ ನೀವು ಏನು ಕೀ ಒತ್ತೀರಾ ಅದೇ ಮಾನಿಟರ್ ಮೇಲೆ ಬರೋದು. ಈಗ ನೀವು ಆಲ್ಫಾಬೆಟಿಕಲಿ ABCD ಒತ್ಬಿಟ್ಟು ನನಗೆ XYZ ಯಾಕೆ ಬರ್ತಾ ಇಲ್ಲ ಮಾನಿಟರಲ್ಲಿ, ಬರಬೇಕಲ್ವಾ ಅದು ಅಂತ ಕೇಳಿದ್ರೆ ಅದಾಗಲ್ಲ. ಸೊ ನೀವು ಮಾನಿಟರಲ್ಲಿ ಕೀಬೋರ್ಡಲ್ಲಿ ಏನು ಕೀ ಒತ್ತೀರಾ ಅದೇ ಮಾನಿಟರಲ್ಲಿ ಕಾಣುತ್ತೆ. ಸೊ ಇವಾಗ ನಾನು ಕೀಬೋರ್ಡಲ್ಲಿ ನನಗೆ ತುಂಬ ಬೇಜಾರು, ಯಾಕಂದರೆ 1 ದಿನ 2 ದಿನ 1 ವಾರ ಸಿಕ್ನೆಸ್, ಈ ಅನ್ಹೆಲ್ದಿ ಹ್ಯಾಬಿಟ್ ಏನಿದೆ ಅದಿದ್ದರೆ ಮನುಷ್ಯ ಏನು ಹೇಳ್ತಾನೆ, ಕೀ ಒತ್ತೋದೇನು, ನನಗೆ ಆರೋಗ್ಯದ ಸಮಸ್ಯೆ, ನನಗೆ ಇದರಿಂದ ಹೊರಗೆ ಬರೋ ದಾರಿನೇ ಕಾಣ್ತಾ ಇಲ್ಲ, ನನ್ನ ಜೀವನನೇ ಹಿಂಗಾಗ್ಬಿಟ್ಟಿದೆ, ನಾನು ಏನು ಕರ್ಮ ಮಾಡಿದ್ದೀನಿ, ಇದೇ ಕೀ ಒತ್ತಾ ಇರೋದು. ಮಾನಿಟರಲ್ಲಿ ಏನು ಬರುತ್ತೆ ಅದೇ ಬರುತ್ತೆ ಅಲ್ವಾ? ಹೆಂಗೆ ಒಳ್ಳೆ ಆರೋಗ್ಯ ಬರೋಕ್ಕೆ ಸಾಧ್ಯ? ಸೊ ಲಾ ಆಫ್ ಅಟ್ರಾಕ್ಷನ್ ಹಾಗೆ ವರ್ಕ್ ಆಗೋದು. ಅದಕ್ಕೆ ಹೇಳೋದು ಅರ್ಥ ಮಾಡ್ಕೊಳ್ಳೋದೇ ಬೇರೆ, ಇಂಪ್ಲಿಮೆಂಟ್ ಮಾಡ್ಕೊಳ್ಳೋದೇ ಬೇರೆ ಅಂತ. ಸೊ ಅವ್ರ ಭಾವನೆಗಳನ್ನ ಅವರೇ ಫೈನ್ ಟ್ಯೂನ್ ಮಾಡ್ಕೋಬೇಕು. ಈಗ ಏನು ಮಾಡ್ಬೇಕು ಹಂಗಂದ್ರೆ ಅಂದರೆ, ಒಂದೇ ಒಂದು ಸಿಂಪಲ್ ಟೆಕ್ನಿಕ್ ಏನು ಮಾಡಬೇಕಂದ್ರೆ, ಹೀಗೆ ನಿಮಗೆ ಅನ್ನಿಸ್ತಾ ಇರೋ ಭಾವನೆಗಿಂತ ಒಂಚೂರು ಬೆಟರ್ ಆಗಿರೋ ಭಾವನೆನ ನೀವು ಫೀಲ್ ಮಾಡಬಹುದಾ? ಈಗ ಯಾರಿಗೋ ಒಬ್ಬರಿಗೆ ಕಾಲ್ ನೋವಿನ ಸಮಸ್ಯೆನೋ ಬೆನ್ನೋವಿನ ಸಮಸ್ಯೆನೋ ಇರುತ್ತೆ, ಅವ್ರಿಗೆ ಎದ್ದು ಓಡಾಡಕ್ ಆಗಲ್ಲ ಕಂಫರ್ಟಬಲ್ ಆಗಿ. ಆ ಥರ ಪರಿಸ್ಥಿತಿಲಿ ಇದ್ದವ್ರು ಹೆಂಗೆ ಅದನ್ನ ಬದಲಾಯಿಸ್ಕೋಬಹುದು ಅನ್ನೋ ಉದಾಹರಣೆಗೆ, ಈಗ ಬೆನ್ನೋವು ಬಂದಿದೆ, ಎದ್ದೇಳಕ್ ಆಗ್ತಾ ಇಲ್ಲ, ಓಡಾಡಕ್ ಆಗ್ತಾ ಇಲ್ಲ, ಆ ಥರ ಇರುವಾಗ ಮೊದಲು ಏನು ಫೀಲ್ ಆಗುತ್ತೆ ಅವ್ರಿಗೆ? ಅಶಕ್ತವಾಗಿ ಫೀಲ್ ಮಾಡ್ತಾರೆ. ಶಕ್ತಿ ಇಲ್ಲ, ನನ್ನ ಕೈಯಲ್ಲಿ ಇನ್ನೂ ಆಗದೇ ಇಲ್ಲ, ನನಗೆ ಯಾಕೆ ಹಿಂಗೆ ಆಗೋಯ್ತು, ನನಗೆ ಯಾಕೆ ಈ ಥರ ಆಗೋಯ್ತು, ನನ್ನ ಯಾಕೆ ಭಗವಂತ ಈ ಥರ ಮಾಡ್ಬಿಟ್ಟ, ನಾನು ಏನು ಪಾಪ ಮಾಡಿದೀನೋ, ಯಾವ ಜನ್ಮದಲ್ಲಿ ಏನು ಮಾಡಿದೀನಿ ಎಲ್ಲ ಬರುತ್ತೆ. ಸೊ ಇವಾಗ ಇನ್ನೊಂದು ಸಿನಾರಿಯೋ ನೋಡಿದ್ರೆ, ನಿಮಗೆ ಆಕರ್ಷಣ ನಿಯಮದ ಬಗ್ಗೆ ಗೊತ್ತು. ಈಗ ಕೀಬೋರ್ಡಲ್ಲಿ ನೀವು ಹೇಳಿದ್ದನ್ನೆಲ್ಲ ಒತ್ತಾ ಇದ್ರೆ ಮಾನಿಟರಲ್ಲಿ ಅದೇ ಬರ್ತಾ ಇದೆ ಅಲ್ವಾ? ಸೊ ನಿಮಗೀಗ ಆಕರ್ಷಣ ನಿಯಮ ಗೊತ್ತು. ಸೊ ಈಗ ನೀವು ಏನಂತ ಯೋಚನೆ ಮಾಡ್ಬೋದು ಅಂದರೆ, ಈ ಥರ ಪ್ರಪಂಚದಲ್ಲಿ ನಾನು ಒಂದೇ ವ್ಯಕ್ತಿ ಅಲ್ಲ, ಸಾಕಷ್ಟು ಜನಕ್ಕೆ ಇದೇ ಥರ ಬಂದಿತ್ತು, ಅವ್ರು ಅದನ್ನು ವಾಸಿ ಮಾಡಿಕೊಂಡು ಮುಂದೆ ಓಡಾಡ್ತಾ ಇದ್ದಾರೆ, ನಡೆದಾಡ್ತಾ ಇದ್ದಾರೆ. ಆ ಥರ ಫೀಲ್ ಮಾಡಿದ್ರೆ ಸ್ವಲ್ಪ ಬೆಟರ್ ಅನ್ಸತ್ತಾ? ಇದು ಇವತ್ತಿದೆ, ಈ ಪರಿಸ್ಥಿತಿ ಶಾಶ್ವತ ಅಲ್ಲ, ನಾನು ಅದನ್ನು ಬದಲಾಯಿಸ್ಕೋಬಹುದು, ಇನ್ನೊಂದು ಸ್ವಲ್ಪ ದಿನಕ್ಕೆ ನಾನು ಇನ್ನೂ ಚೆನ್ನಾಗಿ ಆಗ್ತೀನಿ, ನನ್ನ ನೋವು ಕಡಿಮೆ ಆಗುತ್ತೆ ಅಂತ ಥಿಂಕ್ ಮಾಡಿದ್ರೆ ಸ್ವಲ್ಪ ಬೆಟರ್ ಆಗುತ್ತಾ? ಖಂಡಿತ. ಇನ್ನೊಂದು ಸ್ವಲ್ಪ ಬೆಟರ್ ಮಾಡ್ಕೋಬೋದು. ಹಾಗೆ ಇವಾಗ ಡಾಕ್ಟರ್ಸ್ ಇದ್ದಾರೆ, ಹೆಲ್ಪ್ ಇದೆ, ಮಾತ್ರೆಗಳಿದೆ,
ಜನ ಇದ್ದಾರೆ, ನನಗೆ ಒಳ್ಳೆ ಸುಂದರವಾಗಿರೋ ಫ್ಯಾಮಿಲಿ ಇದೆ, ಸಪೋರ್ಟ್ ಮಾಡ್ತಾ ಇದ್ದಾರೆ, ನಂಗೆ ಎದ್ದು ಹೋಗೋಕ್ಕಾಗಲ್ಲ ಅಂದರೆ ಯಾರೋ ಒಬ್ರು ಕರ್ಕೊಂಡು ಹೋಗ್ತಾ ಇದ್ದಾರೆ, ನನಗೆ ಅಷ್ಟಾದರೂ ಸಹಾಯ ನಂಗೆ ಸಿಗ್ತಾ ಇದೆ, ಮಾತ್ರೆಗಳಿದೆ, ಡಾಕ್ಟ್ರ್ ಹೇಳಿದ್ದಾರೆ ಇನ್ನೊಂದು ವಾರ 10 ದಿನದಲ್ಲಿ ನಾನು ಇನ್ನೂ ಬೆಟ್ರ್ ಆಗ್ತೀನಿ ಅಂತ ಯೋಚನೆ ಮಾಡಿದ್ರೆ ಇನ್ನೊಂಚೂರು ಬೆಟ್ರ್ ಅನ್ಸುತ್ತಾ? ಹೌದು. ಸೊ ಈಗ ನಾನು ಮಾತ್ರೆಗಳು ತಗೊಳ್ತಾ ಇದ್ದೀನಿ, ಮುಂದಿನ ವಾರ ನಾನು ಎದ್ದು ಓಡಾಡ್ಬೋದಂತೆ. ತುಂಬ ಜನ ಆ ಥರ ಬದಲಾವಣೆ ಮಾಡ್ಕೊಂಡಿದ್ದಾರೆ. ನಾನೂ ಬದಲಾವಣೆ ಮಾಡ್ಕೊಳ್ತೀನಿ, ನನಗೂ ಆಗುತ್ತೆ. ನನ್ನ ಫ್ಯಾಮಿಲಿ ಎಷ್ಟು ಚೆನ್ನಾಗಿದೆ, ನನ್ನ ಕಂಪನಿಲಿ ನನಗೆ ರಜಾ ಕೊಟ್ಟಿದ್ದಾರೆ, ನನಗೆ ದುಡ್ಡಿನ ಸಮಸ್ಯೆ ಏನಿಲ್ಲ, ಮಾತ್ರೆ ತಗೋತಾ ಇದ್ದೀನಿ, ಔಷಧಿ ತಗೋತಾ ಇದ್ದೀನಿ, ಫ್ಯಾಮಿಲಿ ನಡೀತಾ ಇದೆ, ಎಲ್ಲ ಆಟೋಮೆಟಿಕ್ಕಾಗಿ ಹೋಗ್ತಾ ಇದೆ. ಇನ್ನು ನಾನು ಹುಷಾರಾಗ್ಬಿಟ್ರೆ ಇನ್ನೂ ಚೆನ್ನಾಗಿರುತ್ತಲ್ವಾ ಅಂತ ಯೋಚನೆ ಮಾಡಿದ್ರೆ ಇನ್ನೊಂಚೂರು ಬೆಟರ್ ಆಗುತ್ತಾ? ಹೌದು. ಸೊ ಈಗ ನೀವು ಕೀಬೋರ್ಡಲ್ಲಿ ಪ್ರೆಸ್ ಮಾಡ್ತಿರೋ ಕೀ ಬೇರೆ ಬೇರೆ ಇದೆಯಾ? ಕರೆಕ್ಟ್. ಸೊ ಮಾನಿಟರ್ ಅಲ್ಲಿ ಬೇರೆ ಬೇರೆ ಬರ್ತಾ ಇದೆಯಾ? ಬೇರೆ ಬರ್ತಾ ಇದೆ. ಸೊ ನೀವು ಈ ಬೆಟರ್ ಫೀಲಿಂಗಿಗೆ ಲಾ ಆಫ್ ಅಟ್ರಾಕ್ಷನ್ ರೆಸ್ಪಾಂಡ್ ಮಾಡ್ತಾ ಇದ್ರೆ ಏನಾಗ್ತಾ ಇರುತ್ತೆ? ಇನ್ನೊಂದು ಸ್ವಲ್ಪ ನಿಮ್ಮನ್ನು ಬೆಟರ್ ಮಾಡುತ್ತಾ? ನಿಮ್ಮ ಭಾವನೆ ಚೇಂಜ್ ಆಯ್ತಾ? ಇನ್ನೊಂದು ಸ್ವಲ್ಪ ಬೆಟರ್ ಆಗುತ್ತಾ? ನೀವು ಇದೇ ಪರಿಸ್ಥಿತಿನ ಇನ್ನೊಂದು ವಾರ ಪ್ರಾಕ್ಟೀಸ್ ಮಾಡಿ, ಇಲ್ಲ ನಾನು ನೆನ್ನೆಗಿಂತ ಇವತ್ತು ಇನ್ನೂ ಸ್ವಲ್ಪ ಬೆಟರ್ ಆಗಿದ್ದೀನಿ, ಒಂಚೂರು ಒಂದು 5% ನೋವು ಕಮ್ಮಿ ಆಗಿದೆ ಅಂದರೆ ಇನ್ನೊಂದು ವಾರ 10 ದಿನಕ್ಕೆ ಇನ್ನೂ ಹುಷಾರಾಗ್ತೀನಲ್ವಾ ಅಂತ ನೀವು ಥಿಂಕ್ ಮಾಡ್ತಾ ಇದ್ರೆ, ನೀವು ಮೇಲೆ ಮೇಲೆ ಬಂದಂಗೆ ಲಾ ಆಫ್ ಅಟ್ರಾಕ್ಷನ್ ಇವ್ರ ಮನಸ್ಥಿತಿ ಬದಲಾಗಿದೆ, ಸೊ ನಿಮ್ಮ ಮನಸ್ಥಿತಿಗೆ ಅದು ರೆಸ್ಪಾಂಡ್ ಮಾಡುತ್ತೆ ಅಲ್ವಾ? ಅದು ಇನ್ನೊಂಚೂರು ಬೆಟರ್ ಮಾಡುತ್ತಾ? ಇನ್ನೊಂಚೂರು ಬೆಟರ್ ಮಾಡುತ್ತಾ? 10 ದಿನ ಆದಮೇಲೆ ಆ ವ್ಯಕ್ತಿ ಹೇಗಿರ್ಬೋದು? ಇಷ್ಟೇ ಜೀವನದ ಸೀಕ್ರೆಟ್. ದುಡ್ಡಿನ ವಿಷಯ ಆಗಲಿ, ಆರೋಗ್ಯದ ವಿಷಯ ಆಗಲಿ, ಈಗ ಯಾರಿಗೋ ದುಡ್ಡು ಕೊಟ್ಬಿಟ್ಟಿರ್ತಾರೆ, ಅವ್ರು ವಾಪಸ್ ಕೊಡಲ್ಲ, ಮನೇಲಿ ಜಗಳ ಗಲಾಟೆ, ಅಥವಾ ಎಲ್ಲೋ ದುಡ್ಡು ಹಾಕಿರ್ತಾರೆ ಅದು ವಾಪಸ್ ಬರಲ್ಲ, ಏನಂತ ಫೀಲ್ ಮಾಡ್ತಾರೆ ಜನ? ಅದಕ್ಕೊಂದು ಎಕ್ಸಾಂಪಲ್ ಕೊಡಿ. ಏನು ಫೀಲ್ ಮಾಡ್ತಾರೆ? ಈಗ ನೀವೇ ಯಾರಿಗೋ 50 ಲಕ್ಷ ಸಾಲ ಕೊಟ್ಬಿಟ್ಟಿದ್ದೀರಾ, ಅವ್ರು ವಾಪಸ್ ಕೊಡ್ತಾ ಇಲ್ಲ ಅಂದರೆ ದುಡ್ಡು, ಲ್ಯಾಕ್ ಆಫ್ ಮನಿ. ಯಾಕಂದರೆ ಜೀವನದ ಪ್ರತಿ ಕ್ಷಣದಲ್ಲೂ ನಿಮಗೆ ದುಡ್ಡು ಬೇಕು ಅನ್ನೋದು ನಿಮ್ಮ ಭಾವನೆಯಲ್ಲಿ ಬಂದ್ಬಿಟ್ಟಿದೆ. ಈಗ ಪ್ರಪಂಚದಲ್ಲಿ ದುಡ್ಡು ಬೇಕು ಎಲ್ಲದಕ್ಕೂ. ಸೊ ಇವಾಗ ನಿಮಗೆ ದುಡ್ಡು ಇಲ್ಲ ನನ್ನ ಹತ್ರ ಅನ್ನೋ ಒಂದು ಫೀಲಿಂಗ್ ಇದೆ, ನಿಮಗೆ ಏನೇನು ಭಾವನೆಗಳು ಬರ್ಬೋದು? ಒಂದು ಕಡೆ ಭಯ, ಎಲ್ಲಿ ಇದು ಇನ್ನೂ ಕೆಟ್ಟದಾಗ್ಬಿಡುತ್ತೋ ಪರಿಸ್ಥಿತಿ ಅನ್ನೋ ಭಯ ಇರುತ್ತೆ. ಒಂದು ಕಡೆ ಅವ್ರ ಮೇಲೆ ಕೋಪ ಬರ್ತಾ ಇರುತ್ತೆ, ಯಾಕೆ ಹಿಂಗೆ ಮೋಸ ಮಾಡಿದ್ರು. ಒಂದು ಕಡೆ ನನ್ನ ಮೇಲೆ ಕೋಪ ಬರುತ್ತೆ, ನಾನು ಇಷ್ಟು ಮುಟ್ಟಾಳ, ನಾ ಮೋಸ ಹೋಗ್ಬಿಟ್ನಲ್ಲ, ಮತ್ತೆ ದುಡ್ಡು ಕೊಟ್ಬಿಟ್ನಲ್ಲ ಅಂತ ಒಂದು ಕಡೆ ದುಃಖ. ಮತ್ತೆ ಒಂದು ಕಡೆ ನೆಮ್ಮದಿಯಾಗಿರೋದಕ್ಕಾಗಲ್ಲ, ಕುಟುಂಬದ ಜೊತೆ ಜಗಳ ಮಾಡ್ಕೊಳ್ತಾ ಇರ್ತೀವಿ, ನಮ್ಮನ್ನ ನಾವು ನಿಂದಿಸ್ಕೊಳ್ತಾ ಇರ್ತೀವಿ, ಅವರನ್ನ ನಿಂದನೆ ಮಾಡ್ತಾ ಇರ್ತೀವಿ. ಇದರಿಂದ ಇನ್ನಷ್ಟು ಆವೇಗ ಹೆಚ್ಚುತ್ತಾ ಇರುತ್ತೆ, ದುಃಖ ಹೆಚ್ಚುತ್ತಾ ಇರುತ್ತೆ, ನಿದ್ದೆ ಬರ್ತಾ ಇರಲ್ಲ, ಈ ಎಲ್ಲ ಭಾವನೆಗಳು ಓಡ್ತಾ ಇರುತ್ತೆ. ಸೊ ಇದೆಲ್ಲ ಕೀಬೋರ್ಡ್ ಅಲ್ಲಿ ನೀವು ಟೈಪ್ ಮಾಡಿದೀರಾ, ಮಾನಿಟರ್ ಅಲ್ಲಿ ಇದೆ ಬಂತ. ಈಗ ನಿಮ್ ಕೈನಲ್ಲಿ ಒಂದು ಮ್ಯಾಗ್ನೆಟ್ ಕೊಟ್ಟಿದೀವಿ, ಸೊ ನೀವು ಅದನ್ನ ಹಿಡ್ಕೊಂಡಿದ್ದೀರಾ. ನಿಮಗೆ ಈಗ ಎಷ್ಟೋ ಎಕ್ಸ್ಪೀರಿಯನ್ಸ್ ಇದೆ ಪ್ರಪಂಚದಲ್ಲಿ. ಈಗ ನೀವು ಹೇಳಿದ ಪ್ರಕಾರ ಎಷ್ಟು ಬೇಜಾರಾಗತ್ತೆ ಮನುಷ್ಯಂಗೆ ಅಂತ ಹೇಳಿದ್ರಲ್ಲ, ಸೊ ನಿಮ್ಮ ಮ್ಯಾಗ್ನೆಟ್ ಏನು ಅಟ್ರಾಕ್ಟ್ ಮಾಡ್ತಾ ಇದೆ? ಇನ್ನೊಂದಿಷ್ಟು ಬೇಜಾರು, ಇನ್ನೊಂದಿಷ್ಟು ನೋವು, ಇನ್ನೊಂದಿಬ್ರು ಬಂದು ಬೈತಾರೆ, ಇನ್ನೊಂದಿಬ್ರು ಮೋಸ ಮಾಡೋಕ್ಕೆ ನೋಡ್ತಾರೆ. ಯಾಕಂದರೆ ನೀವು ಮ್ಯಾಗ್ನೆಟ್ ಹಿಡ್ಕೊಂಡಿರೋದೇ ಆ ಕಡೆಗೆ. ಅದೇ ನೀವು ಸ್ವಲ್ಪ ಬದಲಾವಣೆ, ಈಗ ಪರಿಸ್ಥಿತಿನ ಇವತ್ತಿರೋದಿನ ನಾಳೆ ದೋಸೆ ಥರ ತಿರುವಾಕ್ಬಿಡ್ಬೇಕು ಅಂತ ಯಾರು ಹೇಳ್ತಾ ಇಲ್ಲ, ಆದರೆ ಸ್ವಲ್ಪ ಬದಲಾಯಿಸ್ಕೊಳ್ಬೋದಾ? ಈಗ 50 ಲಕ್ಷ ನೀವು ಕೊಟ್ಟಿದ್ದೀರಾ, ಅವ್ರು ನಿಮಗೆ ವಾಪಸ್ ಕೊಟ್ಟಿಲ್ಲ, ಆ ಮನುಷ್ಯಂಗೆ ಏನೋ ತೊಂದರೆ ಆಗಿದೆ ಅದಕ್ಕೆ ಕೊಟ್ಟಿಲ್ಲ, ಅವನ ಉದ್ದೇಶ ಕೆಟ್ಟದಲ್ಲ, ಇವತ್ತಲ್ಲ ನಾಳೆ ನನಗೆ ದುಡ್ಡು ವಾಪಸ್ ಬರುತ್ತೆ ಅಂತ ನೀವು ಯೋಚನೆ ಮಾಡಿದ್ರೆ ಸ್ವಲ್ಪ ಬೆಟರ್ ಆಗ್ಬೋದಾ? ಖಂಡಿತ. ಮನೆಯಲ್ಲಿ ಎಲ್ಲರಿಗೂ ಅದನ್ನೇ ಹೇಳಿದ್ರೆ, ಇಲ್ಲ ನಾನು ಮಾತಾಡಿದ್ದೀನಿ ಕೊಡ್ತಾರಂತೆ ದುಡ್ಡು ವಾಪಸ್ಸು ಅಂತ ನೀವು ಯೋಚನೆ ಮಾಡಿದ್ರೆ ಇನ್ನೊಂದು ಸ್ವಲ್ಪ ಬೆಟರ್ ಆಗ್ಬೋದಾ? ಹೌದು. ಪ್ರತಿ ಕ್ಷಣನೂ ಅವ್ನು ದುಡ್ಡು ಕೊಟ್ಟಿಲ್ಲ, ಅವ್ನು ಹಾಳಾಗಿ ಹೋಗ್ಬಿಡ್ಲಿ ಅಂತ ನೀವು ಅವನ್ನ ಬೈಯೋ ಬದಲು, ಇಲ್ಲಪ್ಪ ಅವ್ನು ಉದ್ಧಾರ ಆಗಲಿ, ಅವ್ನಿಗೆ ಒಳ್ಳೇದಾದ್ರೆ ನನ್ನ ದುಡ್ಡು ವಾಪಸ್ ಬರುತ್ತೆ, ಸೊ ಅವ್ನು ಚೆನ್ನಾಗೇ ಇರಲಿ. ಈಗ ಅವನಾಗೆ ಬಂದು ಅವನಾಗೆ ಫೋನ್ ಮಾಡಿ ನಂಗೆ ದುಡ್ಡು ಕೊಟ್ಬಿಟ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ? ಅಟ್ಲೀಸ್ಟ್ ಒಂದು 20 ಲಕ್ಷ 25 ಲಕ್ಷ ವಾಪಸ್ ಬಂದ್ರೂ ನನ್ನ ಪರಿಸ್ಥಿತಿ ಎಷ್ಟೋ ಸುಧಾರಿಸತ್ತಲ್ವಾ ಅಂತ ಯೋಚನೆ ಮಾಡಿದ್ರೆ ನಿಮ್ಗೆ ಇನ್ನೂ ಬೆಟರ್ ಅನ್ಸುತ್ತಾ? ಹೌದು. ಈಗ ನಾಳೆ ಅವ್ನು ಮೋಸ ಮಾಡೋ ಅಂಥವನೇ ಅಲ್ಲ, ಅವನ ಪರಿಸ್ಥಿತಿ ಹಾಳಾಗಿದೆ ಅಷ್ಟೇ, ಆದರೆ ನನ್ನ ದುಡ್ಡು ಬಂದೇ ಬರುತ್ತೆ. ಯಾಕಂದರೆ ನಾನು ಒಳ್ಳೆ ಉದ್ದೇಶದಿಂದಾನೇ ದುಡ್ಡು ಕೊಟ್ಟಿದ್ದೀನಿ, ಒಳ್ಳೆಯವ್ರಿಗೆ ಕೆಟ್ಟದಾಗಲ್ಲ ಅಂತ ಯಾವಾಗಲೂ ಹೇಳ್ತಾರೆ ಅಂತ ಹೇಳಿದ್ರೆ ನಿಮ್ಮ ಮನಸ್ಥಿತಿ ಇನ್ನೊಂಚೂರು ಬೆಟರ್ ಆಯ್ತಾ? ಸೊ ಇವಾಗ ನೀವು ಅಟ್ರಾಕ್ಟ್ ಮಾಡ್ತಿರೋದು ಏನನ್ನ? ಕೆಟ್ಟದನ್ನ ಅಥವಾ ಸ್ವಲ್ಪ ಬೆಟರ್ ಆಗಿರೋ ತಿಂಗ? ಬೆಟರ್ ಆಗಿರೋದನ್ನ, ಸ್ವಲ್ಪ ಬೆಟರ್ ಆಗಿ. ಸೊ ಪ್ರತಿದಿನ ನೀವು ಈ ಥರ ಅಭ್ಯಾಸ ಮಾಡ್ಕೊಂಡು ಹೋಗ್ತಿದ್ರೆ ನಿಮ್ಮ ಮ್ಯಾಗ್ನೆಟ್, ಪ್ರತಿಯೊಬ್ಬರು ನೀವು ಇಷ್ಟ ಯೋಚನೆ ಮಾಡಿ ನಿಮ್ಮ ಜೀವನದಲ್ಲಿ ನೀವು ಹಿಡ್ಕೊಂಡಿರೋ ಮ್ಯಾಗ್ನೆಟ್ ಎಂಥದ್ದು ಅದನ್ನೇ ಅಟ್ರಾಕ್ಟ್ ಮಾಡುತ್ತೆ. ಈಗ ಬೈಕೋತಾ ಇದ್ರೆ ಆ ಇನ್ನೊಂದಿಷ್ಟು ಅವಕಾಶಗಳು ನಿಮಗೆ ಸಿಗುತ್ತೆ ಬೈಕೊಳ್ಳೋಕ್ಕೆ. ಅದೇ ಬೆಟರ್ ಆಗಿ ಫೀಲ್ ಮಾಡ್ತಾ ಇದ್ರೆ ಒಂದೇ ಒಂದು ಹೆಜ್ಜೆ ಮುಂದೆ ಬರ್ಬೇಕು. ನಾವೇನು ತುಂಬಾ ನಡ್ಕೊಂಬಂದ್ಬಿಡಿ, ಇವಾಗ ಈಗ ತುಂಬಾ ದುಃಖದಲ್ಲಿರೋ ಸಡನ್ ಆಗಿ ಇನ್ನೊಂದು 10 ನಿಮಿಷಕ್ಕೆ ಸಖತ್ ಖುಷಿ ಪಟ್ಬಿಡ್ಬೇಕು ಅಂತ ಏನು ಹೇಳಲ್ಲ ನಾವು. ಒಂದೇ ಒಂದು ಹೆಜ್ಜೆ. ಈಗ ಎಷ್ಟೋ ಸಲ ಫಿಯರಲ್ಲಿರೋರು, ತುಂಬ ಭಯ ಅನ್ನೋರು ಒಂದೇ ಒಂದು ಹೆಜ್ಜೆ ಮೇಲೆ ಬರ್ಬೋದಾ?
ಆ್ಯಂಗರ್ ಬರ್ಬೋದಾ, ಫ್ರಸ್ಟ್ರೇಷನ್ ಬರ್ಬೋದಾ, ಗಿಲ್ಟ್ಗಿಂತ ಮೇಲೆ ಬರ್ಬೋದಾ, ಒಂದೊಂದೇ ಹೆಜ್ಜೆ ಒಂದೊಂದೇ ಮೆಟ್ಲು ಅಷ್ಟು ನೀವು ಹತ್ಕೊಳ್ತಾ ಹೋದರೆ ನೀವು ಆಕರ್ಷಣೆ ಮಾಡ್ತಾ ಇರೋ ಅಂಥ ಸಿಚುವೇಶನ್ಸ್ ಏನಿರುತ್ತೆ ಅದೂ ಬದಲಾಗ್ತಾ ಹೋಗುತ್ತೆ. ಸೊ ಯಾವಾಗಲೂ ನೀವು ಏನೇ ಒಂದು ಭಾವನೆ ಇದ್ರು ಯೂಸ್ ಯುವರ್ ಎಮೋಷನ್ಸ್ ವೈಸ್ಲಿ ಅಂತ. ಭಾವನೆಗಳಿಗಿಂತ ಮೀರಿದ್ದು ನಿಮ್ಮ ಜೀವನದಲ್ಲಿ ಏನೂ ಇಲ್ಲ. ಅದು ಒಂದನ್ನೇ ನೀವು ನಿಯಂತ್ರಣ ಮಾಡ್ಕೊಂಡ್ಬಿಟ್ರೆ ನಿಮ್ಮ ಇಡೀ ಜೀವನ ಆರಾಮಾಗಿ ಆಗ್ಬಿಡುತ್ತೆ. ಸೊ ಎಮೋಷನ್ಸ್ ಏನಿದೆ ಅದನ್ನು ಸ್ವಲ್ಪ ಯೋಚನೆ ಮಾಡಿ ಉಪಯೋಗಿಸಿ. ಈಗ ಯಾರೋ ಏನೋ ಅಂದರು ತುಂಬ ಬೇಜಾರು ಮಾಡ್ಕೊಳ್ಳೋದು ಅವಶ್ಯಕತೆನ, ಅಂದವರಿಗೆ ಏನು ಪ್ರಾಬ್ಲಮ್ ಆಗಲ್ಲ. ನಿಮ್ಮ ಅಟ್ರಾಕ್ಷನ್ ನಿಮ್ಮ ಕೈಯಲ್ಲಿದೆ. ಸೊ ನೀವು ಬೇಜಾರು ಮಾಡ್ಕೊತಿದ್ದೀರಾ ಅಂದರೆ ನಿಮಗೆ ಗೊತ್ತಿರಲಿ, ನಾನು ಇಟ್ಕೊಂಡಿರೋ ಮ್ಯಾಗ್ನೆಟ್ ಬೇಜಾರು, ಸೊ ಇನ್ನೊಂದಿಷ್ಟು ಬೇಜಾರನ್ನೇ ನಾನು ಅಟ್ರಾಕ್ಟ್ ಮಾಡ್ತೀನಿ, ನಂಗೆ ಅದು ಬೇಕಿಲ್ಲ. ಸೊ ನಾನೇನು ಮಾಡಬೇಕು, ಸ್ವಲ್ಪ ಬೆಟ್ರಾಗಿ ಫೀಲ್ ಆಗಬೇಕು. ಈ ಥರ ಪ್ರತಿಯೊಬ್ಬ ಮನುಷ್ಯನು ಗೈಡ್ ಮಾಡ್ಕೊಳ್ತಾ ಹೋದರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಕೂಡ ಬೆಟರ್ ಆಗ್ತಾ ಇರುತ್ತೆ. ನೀವು ಮಾಡ್ತಾ ನಿಮಗೆ ಅದೊಂದು ಎಕ್ಸ್ಪರ್ಟೈಸ್ ಬಂದುಬಿಡುತ್ತೆ. ಆವಾಗ ಟಕ್ಕಂತ ನಿಮಗೆ ಫೀಲ್ ಆಗುತ್ತೆ, ಏನೋ ಅಂದರು ಅಂತ ನಾನು ಯಾಕೆ ಬೇಜಾರು ಮಾಡ್ಕೋಬೇಕು, ಇದು ನನ್ನ ಜೀವನ, ನಂಗೆ ಬೇಕಾಗಿರೋದನ್ನೇ ನಾನು ಅಟ್ರಾಕ್ಟ್ ಮಾಡ್ಕೊಳ್ತೀನಿ ಅನ್ನೋ ಒಂದು ಅವೇರ್ನೆಸ್ ನಿಮಗೆ ಬಂದ್ಬಿಡುತ್ತೆ. ಆದರೆ ಅದಕ್ಕೆ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೋಬೇಕು ಅಷ್ಟೆ.